ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ, ಇವತ್ತಿನ ಒಂದು ತರಗತಿ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇವೆ. ಹಿಂದೆ ಕೂಡ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಆದರೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಚರ್ಚೆ ಮಾಡಿದ್ದಿಲ್ಲ. ಹಾಗಾದರೆ ಮೊದಲನೇದಾಗಿ ವಿಭಕ್ತಿ ಪ್ರತ್ಯಯಗಳು ಯಾವುದನ್ನು ನೋಡ್ತಾವೆ. ಒಂದೇದು ಪ್ರಥಮವು. ಇಲ್ಲಿ ಶಾರ್ಟ್ಕಟ್ ಬರ್ತಾ ಹೋಗ್ತೇನೆ. ಇದು ಮುಗನಲ್ಲಿ ಹೇಳುವುದರಿಂದ ನನಗೆ ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಆಗಲ್ಲ. ಪ್ರಥಮವು ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ, ಪಂಚಮಿ ದಶೆಯಿಂದ ಷಷ್ಠಿಯ, ಸಪ್ತಮಿಯಲ್ಲಿ ಸಂಬೋಧನ ಆರ ಬರ್ತಾ ಹೋಗ್ತವೆ. ಇವು ಏನಪ್ಪ ನಾವು ಕಲಿತಿರುವಂಥ ಹಿಂದಿನ ತರಗತಿಯಲ್ಲಿ ಕಲಿತಿರುವಂಥ ವಿಭಕ್ತಿ ಪ್ರತ್ಯಯಗಳು. ಆದರೆ ಹಳೆಗನ್ನಡದ ಪ್ರತ್ಯಯಗಳು ಯಾವ ರೀತಿ ಇರ್ತಾವೆ ಅಂದರೆ, ಇನ್ನೊಂದು ವಿಷಯ ಹೇಳೋದು ಮತ್ತೆ ಕಾರಕಾರ್ಥಗಳು ಬರ್ತಾ ಹೋಗ್ತವೆ. ಯಾವುದಪ್ಪ ಅಂದ್ರೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಧಿಕರಣ, ಸಂಬಂಧ, ಅಧಿಕರಣ ಬರ್ತಾ ಹೋಗ್ತದೆ. ಇವು ಏನಪ್ಪ ಅಂದರೆ ಕಾರಕಾರ್ಥಗಳು. ಅಂದರೆ ಇವು ಕಾರಕಾರ್ಥಗಳ ಮೇಲೆ ಸಾಕಷ್ಟು ಬಾರಿ ಈ ಒಂದು ವಿಭಕ್ತಿ ಪ್ರತ್ಯಯದೊಳಗೆ ಪ್ರಶ್ನೆಗಳು ಮೇಲಿಂದ ಮೇಲೆ ಕೇಳಾರ. ಹಾಗೆ ಇವುಗಳನ್ನು ನೇರವಾಗಿ ಕಲಿತುಕೊಳ್ಳ್ರಿ ಅಂತ ಹೇಳ್ತಾ ಹೋಗ್ತೇನೆ. ಜೊತೆಗೆ ಈ ಒಂದು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿಯಪ್ಪ ಅಂದ್ರೆ, ಮನೆಯದು ಇವೆಲ್ಲ ವಿಭಕ್ತಿ ಪ್ರತ್ಯಯಗಳು ಗೊತ್ತದ. ಪ್ರಥಮವು ದ್ವಿತೀಯನ್ನು ತೃತೀಯಿಂದ ಚತುರ್ಥಿಗೆ, ಪಂಚಮಿ ದಶೆಯಿಂದ ಷಷ್ಠಿಯ, ಸಪ್ತಮಿಯಲ್ಲಿ. ಅದೇ ರೀತಿ ಹಳೆಗನ್ನಡದೊಳಗೆ ಸ್ವಲ್ಪ ಕೂದಲು ಎಳೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ಕಾರಕಾರ್ಥಗಳ ಬಗ್ಗೆ ನೋಡ್ತಾವೆ. ಇಲ್ಲಿ ಕರ್ತೃತ್ವ ಅಂತ ಹೇಳ್ತವೆ. ಇವನ್ನ ನಾವು ಸರಳವಾಗಿ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಇವುಗಳ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿ ಇತ್ತೀಚಿನ ಪರೀಕ್ಷೆ ಒಳಗೆ ಪ್ರತ್ಯಯ ಮೇಲೆ ಹಳೆಗನ್ನಡ ಪ್ರತ್ಯಯಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಯಾವ ರೀತಿ? ಮೊದಲನೇದಾಗಿ ಈ ಪ್ರಥಮವು ಅಂದರೆ ಏನಪ್ಪ ಅಂದರೆ, ಪ್ರಥಮ ಮ ಅಂತ ಕರಿತಾ ಹೋಗ್ತೀವಿ. ದ್ವಿತೀಯ ಅನ್ನಂದ್ರೆ ಏನಪ್ಪ ಅಂತ ಕರಿತಾ ಹೋಗ್ತೀವಿ. ತೃತೀಯ ಹಿಂದಂ, ಹಿಂದೆ, ಇಂ ಅಂತ ಬಳಸ್ತಾ ಹೋಗ್ತೀವಿ. ಚತುರ್ಥಿಗೆ ಸೇಮ್ ಅದೇ. ಚತುರ್ಥಿಗೆ ಅಂದರೆ ಹಳೆಗನ್ನಡದಲ್ಲಿ ಗೆ. ಪಂಚಮಿ ದಶೆ ಅಂತಂದರೆ ಇಲ್ಲಿ ಹತ್ತಣಿಂ ತಮ್ ಅಂತ ಬರ್ತಾ ಹೋಗ್ತೀವಿ. ಷಷ್ಠಿಯ ಸೇಮ್ ಅದೇ. ಸಪ್ತಮಿ ಅಲ್ಲಿ ಅಂತಂದ್ರೆ ಇಲ್ಲಿ ಒಳ್ಳು ಅಂತ ಬಳಸ್ತಾ ಹೋಗ್ತೀವಿ. ಈ ಒಳ್ಳು ಅನ್ನೋದು ಹಲವಾರು ಬಾರಿ, ಒಂದಲ್ಲ ಎರಡಲ್ಲ ಮೂರು ಹಲವಾರು ಬಾರಿ ಈ ಒಳ್ಳು ಎಂಬ ವಿಭಕ್ತಿ ಪ್ರತ್ಯಯ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾ ಹೋಗ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಈ ಚತುರ್ಥಿಗೆಯಿಂದ ಏನು ಸಾಮಾನ್ಯವಾಗಿ ನಾವು ಕಲ್ತಿದ್ವಲ್ಲ ಅವೆಲ್ಲ ಸೇಮ್ ಆಗೇ ಇರ್ತವೆ. ಇಲ್ಲಿ ಪ್ರಾರಂಭದಲ್ಲಿ ಅನ್ನೋ ಬದಲಿಗೆ ಮ ಅಂತ ಬಳಸ್ತಾವ್ರಿ. ಅದು ಅನ್ನೋ ಬದಲಿಗೆ ಅಂತ ಬಳಸ್ತಾವ್ರಿ. ಇಂದಂಥ ಬದಲಿಗೆ ಇಮ್ ಅಂತ ಬಳಸ್ತಾವ್ರಿ. ಈ ಒಂದು ಹಳೆಗನ್ನಡದ ಪ್ರತ್ಯಯಗಳನ್ನ ನೇರವಾಗಿ ಕಲಿತಾ ಹೋಗ್ತೀವಿ. ಅಂದರೆ ಪ್ರಥಮ ಅನ್ನೋದನ್ನು ಪ್ರಥಮ ಮ ಅಂತ ಬಳಸ್ತೀವಿ. ದ್ವಿತೀಯ ಅನ್ನೋದನ್ನು ದ್ವಿತೀಯ ಅಂತ ಬಳಸ್ತಾವ್ರಿ. ತೃತೀಯ ಅನ್ನೋದನ್ನು ತೃತೀಯ ಇಮ್ ಅಂತ ಬಳಸ್ತಾವ್ರಿ. ಅಂದರೆ ಮನ ಸೇರ್ಸ್ಕೊಂತವ್ರಿ. ಇಷ್ಟ ಸಿಂಪಲ್. ಕಷ್ಟ ಏನದು ಕಬ್ಬಿಣದ ಕಡಿಲ ಅಂತ ಹೇಳ್ತಾ ಹೋಗ್ತಾರೆ. ಹಳೆಗನ್ನಡ ಸರಳವಾಗಿ ಅರ್ಥ ಮಾಡ್ಕೊಂಡು ಸರಳ. ಅಂದ್ರೆ ಮನ ಸೇರಿಸ್ತಾವ್ರಿ. ಅಲ್ಲಿ ಸರಳವಾಗಿ ಕಲಿಯುವಂಥ ಸಂದರ್ಭದೊಳಗೆ ಏನು ಬಳಸ್ತಾವ್ರಿ? ಅನ್ನು ಬಳಸ್ತಾವೆ. ಇಲ್ಲಿ ಮ ಸೇರಿಸ್ತಾವ್ರಿ. ಅಂದ್ರೆ ಪ್ರಥಮ ಮ, ದ್ವಿತೀಯ ತೃತೀಯ ಇಂ, ಚತುರ್ಥಿಗೆ ಸೇಮ್, ಪಂಚಮಿ ಹತ್ತಣಿಂ ಬಳಸೋದನ್ನು ದೆಸೆಯಿಂದ ಏನು ಬಳಸ್ತಾ ಹೋಗ್ತೀವಿ? ಹತ್ತಣಿ. ಸಪ್ತಮಿ ಅಲ್ಲಿ ಅನ್ನೋದನ್ನು ಇದೊಂದು ವಿಶೇಷ. ಸಪ್ತಮಿ ಅನ್ನೋದನ್ನು ಒಳ್ಳಂತ ಬದಲಾವಣೆ ಮಾಡ್ತಾವೆ. ಏನಲ್ಲ ಕನಿಷ್ಠ 2-3 ಬಾರಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನೆನಪಿಟ್ಕೊತೀರಿ. ಹಾಗಾದರೆ ಉದಾಹರಣೆ ಯಾವ ರೀತಿ ಬಳಸೋದನ್ನು ನೋಡೋದಾದ್ರೆ, ಇಲ್ಲಿ ಏಕವಚನದಲ್ಲಿ ನೋಡ್ತಾ ಹೋಗ್ತೀವಿ. ಅರಸ ಅಂತ ನೋಡ್ತಾ ಹೋಗ್ತೀವಿ. ಈ ಅರಸನ ಹಳೆಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಬಳಸಿದಪ್ಪ ಯಾವ ರೀತಿ ನೋಡ್ತಾ ಹೋಗ್ತಾರೆ ಅಂದರೆ, ಪ್ರಥಮ ಅನ್ನೋದನ್ನು ಅರಸಂ. ನೇರವಾಗಿ ಹಿಂಗೆ ಕೇಳಲ್ಲ. ಅರಸಂ ಅನ್ನೋದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ತಾ ಹೋಗ್ತಾರೆ. ಅರಸಂ ಅಂದರೆ ಯಾವುದೇ ಮ ಅಂತ ಬಂದಾಗ ಇದು ಯಾವ ಅಕ್ಷರ ಅಂದ್ರೆ ಅರ್ಥ ಅಕ್ಷರ. ನೆನಪಿನ ಇಟ್ಟೋರಿ. ಮ ಅನ್ನೋದು ಅರ್ಥ ಅಕ್ಷರ, ಪೂರ್ತಿ ಅಕ್ಷರ ಅಲ್ಲದು.
ಪೂರ್ತಿ ವ್ಯಂಜನ ಅಲ್ಲದ ಮ ಅನ್ನೋದು ಅರ್ಥಾಕ್ಷರ. ಹಂಗಾಗಿ ಇಲ್ಲಿ ಮ ಅನ್ನೋದು ಸದಾಗ ಹೋಗೈತಿ. ಇಲ್ಲಿ ಏನಾಗ್ತೈತಿ ವಿಸರ್ಗ ಬರೋದನ್ನು ಕಾಣ್ತಾ ಹೋಗ್ತೀವಿ. ಪ್ರಥಮ ಅನ್ನೋದು ಅರಸಂ, ದ್ವಿತೀಯ ಅನ್ನೋದು ಅರಸನಂ ಅಂದ್ರೆ ಅರಸನಂ, ತೃತೀಯ ಅಂದ್ರೆ ಅರಸನಿಂ, ಅರಸನಿಂದಂ, ಅರಸನಿಂದೆ ಅಂತ ಹೋಗ್ತೀವಿ. ಚತುರ್ಥಿಗೆ ಅರಸಂಗೆ ನೋಡ್ತಾ ಹೋಗ್ತೀವಿ. ಪಂಚಮಿ ಹತ್ತನೇ ಮಂದ ಅರಸನತ್ತಣಿಂ, ಅರಸನತ್ತಣಿಂದಂ ಅಂತ ನೋಡ್ತಾ ಹೋಗ್ತೀವಿ. ಷಷ್ಠಿಯ ಅರಸನ, ಸಪ್ತಮಿ ಓಳ್ ಅರಸನೋಳ್. ಇದು ಏಕವಚನದೊಳಗೆ ಅರಸನನ್ನು ನೋಡ್ತಾ ಹೋಗ್ತೀವಿ. ಇದು ಈ ರೀತಿಯಾಗಿ ನೀವು ಕಲಿತಾ ಹೋಗ್ರಿ. ಒಂದನೇದು ಪ್ರಥಮವು, ದ್ವಿತೀಯನ್ನು, ತೃತೀಯಿಂದ ಚತುರ್ಥಿಗೆ ಪಂಚಮಿ, ದಶಮಿಂದ ಷಷ್ಠಿಯ, ಸಪ್ತಮಿಯಲ್ಲಿ ಅಂದರೆ ಇವುಗಳನ್ನ ಮೊದಲು ಕಲಿ. ಆಮೇಲೆ ಕಾರಕಾತು, ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣವನ್ನು ಬಳಸ್ತಾ ಹೋಗ್ತೀವಿ. ಹಳೆಗನ್ನಡ ಪ್ರತ್ಯಯದೊಳಗೆ ಮ, ಅಂ, ಇಂ, ಗೆ ಮತ್ತು ಅತ್ತಣೆಂ ಮತ್ತು ಮತ್ತು ಒಳ್ಳಂತ ಇವುಗಳನ್ನು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿ ಕಲಿತಾ ಹೋಗ್ರಿ. ಇದಿಷ್ಟೇನಪ್ಪ ಅಂದ್ರೆ ಹಳೆಗನ್ನಡದ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.